ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಈ ಶುಕ್ರವಾರದೊಂದು ಶುಭ ದಿನ ಅಂತೇಳಿ ನಾನು ನಿಮ್ಮೆಲ್ಲರಿಗೆ ತಿಳಿಸುವಂತನಾಗಿದ್ದೇನೆ. ಈ ದಿನ ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಬದುಕು ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಆಲೋಚಿಸ್ತಾ ಇದ್ರೆ ಭಯಪಡಬೇಡ್ರಿ. ದೇವರು ಒಳ್ಳೆಯವನಾಗಿದ್ದಾನೆ. ನಮ್ಮನ್ನು ಕರೆದಾತನು, ನಿಮ್ಮನ್ನು ಕರೆದಾತನು, ಆತನ ವಾಕ್ಯಗಳನ್ನ ದಾನ ಮಾಡುವವರು, ಪ್ರತಿದಿನ ಪ್ರಾರ್ಥನೆ ಮಾಡುವವರು, ಯೇಸುವೆ ನಿಜವಾದ ದೇವರು ಅಂತೇಳಿ ವಿಶ್ವಾಸ ಇಡುವ ತನ್ನ ಭಕ್ತರನ್ನ ಕುರಿಗಳನ್ನು ಕಾಯುವಂತ ಕುರುಬನು ಯಾವ ರೀತಿಯಲ್ಲಿ ಕಾಪಾಡುತ್ತಾನೋ ಅದಕ್ಕಿಂತ 100ರಷ್ಟು ನಿನ್ನನ್ನು ಕರೆದಾತನು, ಸೃಷ್ಟಿ ಮಾಡಿದಾತನಾದಂತ ನನ್ನ ಯೇಸು ನಿನ್ನನ್ನ ಕಾಪಾಡುತ್ತೇನೆ ಅಂತೇಳಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ತನ್ನ ಭಕ್ತರನ್ನ ಆತನು ಕೈ ಬಿಡುವುದಿಲ್ಲ, ತನ್ನ ವಿಶ್ವಾಸಿಗಳನ್ನ ಆತನು ಕೈ ಬಿಡುವುದಿಲ್ಲ. ತನ್ನ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಅನೇಕರು ನನಗೆ ಕೇಳ್ತಾ ಇರ್ತಾರೆ, ಸರ್ ನನಗೆ ಬಹಳ ವರ್ಷ ಆಯ್ತು ಮದುವೆ ಆಗಿ, ಗರ್ಭಫಲ ಇಲ್ಲ ಸರ್, ಬಹಳ ವರ್ಷಗಳಾಯ್ತು ಸರ್, ನಂದು ಹೊಲದ ಸಮಸ್ಯೆಗಳು ಇನ್ನೂ ತೀರ್ತಾ ಇಲ್ಲ ಸರ್, ಬಹಳ ವರ್ಷಗಳಾಯ್ತು ನಾನು ಮನೆ ಕಟ್ಬೇಕಂತ ಅಂದುಕೊಳ್ತಾ ಇದ್ದೇನೆ, ಆ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ ಸರ್, ನನ್ನ ಬಿಸ್ನೆಸ್ ನಲ್ಲಿ ಲಾಸ್ ಆಗ್ತಾ ಇದ್ದೇನೆ ಸರ್, ನನ್ನ ಕುಟುಂಬದಲ್ಲಿ ಬರೀ ಜಗಳಗಳೇ, ಪ್ರತಿದಿನ ಕುಟುಂಬದಲ್ಲಿ ಸಮಸ್ಯೆಗಳೇ ಅಂತ ಹೇಳ್ತಾ ಇರ್ತಾರೆ. ಯಾರೆಲ್ಲ ಉದ್ಯೋಗ ಇಲ್ಲ ಅಂತಾನೂ ಹೇಳ್ತಾ ಇರ್ತಾರೆ. ನೀವು ನಿಮ್ಮ ಪ್ರಾರ್ಥನೆಯನ್ನ ಯಥಾರ್ಥವಾಗಿಯೂ ಕರ್ತನ ಸಾಕ್ಷಿಗಾಗಿಯೂ ದೇವರ ಮಾರ್ಗದಲ್ಲಿ ನಡೀತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ರೀತಿಯಲ್ಲಿ ನೀನು ನಡೆದುಕೊಂಡ್ರೆ 2026ರಲ್ಲಿ ದೇವರು ತನ್ನ ಭಕ್ತರನ್ನ ಖಂಡಿತ ಕಾಪಾಡುತ್ತಾನೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಅಂತೇಳಿ ವಾಕ್ಯ ಹೇಳ್ತಾನೆ. ನಿನ್ನನ್ನು ಕರೆದಾತನು ಕೂಡ ಕೈ ಬಿಡುವುದಿಲ್ಲ ಎಂಬುದಾಗಿ ನೀನು ನಂಬು. ಚಿಂತೆಗಳು ಹಲವಾರು ಇದ್ರುನು, ದುಃಖಗಳಿದ್ರುನು, ಕಣ್ಣೀರಿದ್ರುನು, ಮನೆಯಲ್ಲಿ ಅಶಾಂತಿ ಇದ್ರುನು, ಮಾಟ ಮಂತ್ರಗಳಿಂದ ಚಿಂತಿಸ್ತಾ ಇದ್ರುನು, ನಿನ್ನ ಜೀವಿತದಲ್ಲಿ ವಾಕ್ಯಕ್ಕೆ ಅವಿಧರಾಗಿ ನೀನು ಬದುಕಿದಾಗ ಇವೆಲ್ಲ ಸಮಸ್ಯೆಗಳಲ್ಲಿ ಇನ್ನೂ ಹೆಚ್ಚಾಗಿ ಒದ್ದಾಡ್ತಾ ಇರ್ತೀಯ. ಒಂದು ವೇಳೆ ನೀನು ಅವೆಲ್ಲವುಗಳನ್ನು ಬಿಟ್ಟು ಪರಿಶುದ್ಧ ಜೀವಿತವನ್ನ, ಕ್ರಿಸ್ತನ ಮಾರ್ಗದಲ್ಲಿ ನಡೆದು, ಕ್ರಿಸ್ತನ ವಾಕ್ಯದಂತೆ ನಡೆದು, ಆತನ ಹಾದಿಯಲ್ಲಿ ನೀನು ನಡೆಯುವುದಾದ್ರೆ ಆತನ ಭಕ್ತರನ್ನ ಎಂದಿಗೂ ಆತನ ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾನೆ. ದೇವರ ವಾಕ್ಯದಲ್ಲಿ ನೋಡೋಣ ಆತನ ಏನು ಈ ದಿನ ವಾಗ್ದಾನವನ್ನು ಕೊಡ್ತಾನೆ, ಯಾವ ರೀತಿಯಲ್ಲಿ ಮಾತನಾಡುತ್ತಾನೆ ಎಂಬುದಾಗಿ. ಕೀರ್ತನೆ 23ನೇ ಅಧ್ಯಾಯ 1ನೇ ವಚನವನ್ನು ನಾವು ದಾನ ಮಾಡಿಕೊಳ್ಳೋಣ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗಗಳಲ್ಲಿ ನನ್ನ ನಡೆಸುತ್ತಾನೆ, ನಾನು ಕಾರ್ಗತ್ತಲು ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆದರೆನು ಅಂತೇಳಿ ಬರೆಯಲ್ಪಟ್ಟಿದೆ. ಈ 1ರಿಂದ ನಾನು 3-4 ವಚನಗಳನ್ನು ಇನ್ನೂ ಜಾಸ್ತಿಯಾಗಿ ಓದಿ ಹೇಳ್ತಾ ಇದ್ದೇನೆ. ಅದರ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ನನಗೆ ಕುರುಬನು ಕೊರತೆ ಪಡೆನು ಅಂತೇಳಿ ಬರೆಯಲ್ಪಟ್ಟಿದೆ. ಕುರುಬನು ನಮ್ಮನ್ನು ಜೊತೆಯಲ್ಲಿದ್ರೆ ಕೊರತೆ ಇಲ್ಲದಂತೆ ಕಾಪಾಡುತ್ತಾನಂತೆ. ಕುರಿಗಳಿಗೆ ಅದೇ ಮೇನ್ ಆಧಾರ. ಯಾಕಂದ್ರೆ ಒಬ್ಬ ಕುರಿಗಳು ಬದುಕಬೇಕಂದ್ರೆ ಕುರುಬನು ಆತನ ನೀರಿರುವ ಸ್ಥಳದಲ್ಲಿ ಕರೆದುಕೊಂಡು ಹೋಗ್ಬೇಕು, ಹಸುರಾದ ಹುಲ್ಲುಗಾವಲುಗಳ ಹತ್ರ ಕರೆದುಕೊಂಡು ಹೋಗ್ಬೇಕು. ನನ್ನ ಹೆಸರು ಹೇಳ್ತಾ ಇದ್ದಾನೆ, ನಿನಗೆ ಎಲ್ಲಿ ಉದ್ಯೋಗ ಬೇಕೋ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೇನೆ. ಒಂದು ಒಳ್ಳೆ ಅದ್ಭುತವಾದಂತ ಉದ್ಯೋಗವನ್ನ, ಆಹಾರದ ವಿಷಯದಲ್ಲಿ ಕೊರತೆ ಇಲ್ಲದಂತೆ ನಾನು ನಿನ್ನನ್ನು ಕಾಪಾಡುತ್ತೇನೆ, ಆರೋಗ್ಯವನ್ನ ನಾನು ಕೊಡುತ್ತೇನೆ, ಸಮಾಧಾನವನ್ನು ನಾನು ಕೊಡುತ್ತೇನೆ, ಸಂತೋಷವನ್ನು ನಾನು ಕೊಡ್ತೇನೆ, ಶತ್ರುಗಳಿಂದ ನಾನು ತಪ್ಪಿಸುತ್ತೇನೆ, ನಿನ್ನ ಕಣ್ಣೀರು ನಾನು ಒರೆಸೋದಕ್ಕೆ ಯಾವಾಗಲೂ ಸಿದ್ಧ ಅಂತೇಳಿ 23 ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ. ತನ್ನ ಭಕ್ತರನ್ನ ಕೈ ಹಿಡಿತಾನೆ, ಯಾವ ಕೊರತೆ ಇಲ್ಲದಂತ ನಡೆಸ್ತಾನೆ. ಇಲ್ಲಿವರೆಗೂ ನೀನು ಸಾಲದಲ್ಲಿ ಮುಳುಗೋಯಿದೆ, ಇಲ್ಲಿವರೆಗೂ ಚಿಂತೆಗಳು, ಇಲ್ಲಿವರೆಗೂ ಗಂಡ ಹೆಂಡತಿ ಜಗಳಗಳು, ಆಸ್ತಿ ವಿವಾದಗಳಲ್ಲಿ ನರಳುತ್ತಾ ಇದೆಯಾ, ಯಾರೋ ಬೇರೆಯವರು ಹೇಳಿದಂತ ಮಾತುಗಳನ್ನ ನಂಬಿ ನಿಮ್ಮ ತಂದೆ ತಾಯಿಗಳಿಗೆ ಎದುರು ಕಟ್ಕೊಂಡಿದೆಯಾ, ಯಾರೋ ಹೇಳಿದ ಮಾತುಗಳನ್ನ ಕೇಳಿ ನೀವು ಅಕ್ಕ ತಂಗಿಯಂದಿರುಗಳು ದೂರ ಆಗಿದ್ದೀರಿ, ಯಾರೋ ಮಧ್ಯದ ಮೂರವರ್ತಿ ಹೇಳಿದಂತ ಮಾತುಗಳನ್ನು ಕೇಳಿ ನಿಮ್ಮ ಅಣ್ಣನ ಮೇಲೆ ದ್ವೇಷ, ನಿಮ್ ತಮ್ಮನ ಮೇಲೆ ದ್ವೇಷ ಕಟ್ಕೊಳ್ತಾ ಇದ್ರಿ. ಇವೆಲ್ಲವುಗಳನ್ನ ಬಿಡ್ರಿ. ಕರ್ತನು ಒಳ್ಳೆಯವನಾಗಿದ್ದಾನೆ. ಇವತ್ತು ನಿನ್ನ ಕೋಪ, ನಿನ್ನ ವಿರೋಧವಾದ ಜೀವಿತ, ಪ್ರಾರ್ಥನೆಯಲ್ಲಿ ಆಸಕ್ತಿ ಇಲ್ಲದ ಜೀವಿತಗಳೇ ನಿನಗೆ ಕೊರತೆಗಳು ಬರ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ. ಆದ್ರೆ ಕರ್ತನು ಭಕ್ತನಾಗಿ ಕರ್ತನ ವಾಕ್ಯಗಳನ್ನ ಕೇಳಿ ಆತನ ಜೊತೆಯಲ್ಲಿ ನೀನಿದ್ರೆ, ಆತನ ವಾಕ್ಯದಲ್ಲಿ ನೀನು ಬದುಕಿದ್ರೆ, ಆತನ ವಾಕ್ಯ ಹೇಳ್ತಾ ಇದೆಯಲ್ಲ, ಆತನ ಒಳ್ಳೆ ಕುರುಬನು, ಆತನು ಕೊರತೆ ಪಡೆನು ಅಂತೇಳಿ ಬರೆಯಲ್ಪಟ್ಟಿದೆ. ಹಸುರಾದ ಹುಲ್ಲುಗಾವಲುಗಳಲ್ಲಿ ತಂಗಿಸುವ ದೇವರು ನಮಗಿದ್ದಾನೆ. ಒಂದು ಭಕ್ತಿಯ ಜೀವಿತ ನಡೆಸ್ರಿ, ಯಥಾರ್ಥವಾಗಿ ನೀವು ನಡೀರಿ. ಯೇಸು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಮಗಳೇ, ಕೈ ಬಿಡೋದಿಲ್ಲ ಮಗನೇ, ನೀನು ಪ್ರಾರ್ಥನೆ ಮಾಡು. ಭೂಮಾಕಾಶಗಳನ್ನು ಉಂಟು ಮಾಡಿದ ದೇವರು ಏದೇನ್ ತೋಟದಲ್ಲಿ ಎಲ್ಲವನ್ನು, ಸರ್ವ ಸಂಪತ್ತನ್ನು ನಿಮಗಾಗಿ, ಮನುಷ್ಯ ಸಂತತಿಗಾಗಿ ನಾನು ನಿರ್ಮಾಣ ಮಾಡಿಕೊಟ್ಟೆ. ನಿಮ್ಮ ನೀತಿ ಕಳೆದುಕೊಂಡು ಎಲ್ಲಾ ಆಶೀರ್ವಾದಗಳನ್ನು ಇವತ್ತು ಪ್ರಾರ್ಥನೆ ಮೂಲಕ ಕೇಳುವ ಸ್ಥಿತಿಗೆ ನೀವು ಬಂದಿದ್ದೀರಂದ್ರೆ, ನೀವು ದೇವರ ವಿರೋಧವಾದ ಜೀವಿತ ನಿನ್ನಲ್ಲಿದ್ರೆ ಆ ಕಳಂಕದ ಜೀವಿತ ತೆಗೆದುಹಾಕಿ ಒಂದು ಒಳ್ಳೆ ಬದುಕನ್ನು ನೀನು ಮಾಡುವುದಾದ್ರೆ 2026ರಲ್ಲಿ ಆತನು ಹೇಳ್ತಾ ಇದ್ದಾನೆ, ನಿನಗೆ ಕೊರತೆ ಇಲ್ಲದಂತ ಆಶೀರ್ವಾದ ಮಾಡುತ್ತೇನೆ. ಸಂತೋಷ, ಶಾಂತಿ, ಸಮಾಧಾನ, ನೆಮ್ಮದಿ ನಿನಗೆ ಮತ್ತೆ ಬರ್ತದೆ. ಕಳೆದುಕೊಂಡಂತ ದುಡ್ಡು ಎಲ್ಲ ಹಿಂತಿರುಗಿ ಬರ್ತಾ ಇದೆ. ಬ್ಯಾಂಕ್ಗಳಲ್ಲಿ
ಪ್ರೈವೇಟ್ ಮಾರ್ವಾಡಿಗಳ ಹತ್ರ ನೀನು ಇಟ್ಟಂತ ಬಂಗಾರ ಒತ್ತಿಟ್ಟಿದ್ದೆಲ್ಲ ಬಿಡಿಸಿಕೊಳ್ಳುವ ಶಕ್ತಿ ದೇವರು ಕೊಡ್ತಾನೆ. ಲೋನ್ಗಳಿಗೆ ಅಪ್ಲೈ ಮಾಡಿದ್ದೆಲ್ಲವೂ ಬರುವಂತದ್ದಾಗ್ತದೆ. ಇರುವ ಸಾಲಗಳು ಬಿಡುಗಡೆ ಆಗ್ತದೆ. ಅನೇಕ ಅದ್ಭುತಗಳನ್ನ ನೀನು ನೋಡ್ತೀಯ. ಮತ್ತೆ ನಿನ್ನ ಮನೆಯಲ್ಲಿ ಅನೇಕ ಆಶೀರ್ವಾದಗಳು ಬರ್ತದೆ. ಈಗ ಪ್ರಾರ್ಥನೆಗಳನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ ಅಂದ್ರೆ, ಅಪ್ಪ ನನಗೆ ಮತ್ತೆ ಹಿಂತಿರುಗಿ ಬಂಗಾರ ಕೊಂಡುಕೊಳ್ಳುವಂತ ಶಕ್ತಿ ಕೊಡೋದಕ್ಕಾಗಿ ಸ್ತೋತ್ರ, ಕಾರು ಕೊಂಡುಕೊಳ್ಳೋದಕ್ಕೆ ಶಕ್ತಿ ಕೊಡೋದಕ್ಕಾಗಿ ಸ್ತೋತ್ರ, ಮದುವೆ ಮಾಡಿಕೊಳ್ಳೋದಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ. ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಾರ್ಥನೆಗಳನ್ನು ಬದಲಾಯಿಸ್ರಿ. ದೇವರು ಕೈ ಬಿಡುವುದಿಲ್ಲಂತೆ ಮಾತನಾಡುತ್ತಾನೆ, ಆಶೀರ್ವಾದ ಮಾಡುತ್ತೇನೆ. ನಾನು ನಿನ್ನ ಕೊರತೆಗಳನ್ನು ನೀಗಿಸುತ್ತೇನೆ. ಎಲ್ಲಿ ಫಲವತ್ತಾದಂತ ಆಶೀರ್ವಾದಗಳಿದೆ ಆ ಪಟ್ಟಣದಲ್ಲೇ ಅಂತ ಹಳ್ಳಿಗಳಲ್ಲಿ ಇಡ್ತಾನೆ. ಅವತ್ತು ಐಗುಪ್ತ ದೇಶದಲ್ಲಿ ಏನೂ ಇದ್ದಿಲ್ಲ ಅವರಿಗೆ. ಭಾರಿ ಬಡತನ, ಭಾರಿ ಸಮಸ್ಯೆಗಳು, ಭಾರಿ ಹಿಂಸೆಗಳಿದ್ದು ಅವರ ಪಶ್ಚಾತ್ತಾಪದ ಪ್ರಾರ್ಥನೆಗಳನ್ನ ದೇವರು ಕೇಳಿ ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ತೆಗೆದುಕೊಂಡು ಅವರನ್ನ ಇಸ್ರಾಯೇಲರನ್ನ ಅಲ್ಲಿಗೆ ವಾಗ್ದಾನ ಮಾಡಿದಾಗೆ ಆ ಪ್ರಾಂತಕ್ಕೆ ಕರ್ಕೊಂಡು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟನು. ಕರೆದುಕೊಂಡು ಬಂದು ಆ ಪಟ್ಟಣವನ್ನು ನೋಡುತ್ತೇನೆ ನೋಡುವಂತ ಭಾಗ್ಯಗಳನ್ನ ಅವರ ವಂಶಸ್ಥರಿಗೆ ದೇವರು ಕೊಟ್ಟನು. ಅದೇ ರೀತಿಯಲ್ಲಿ ನಿನಗೂ ಕೂಡ ಕೊರತೆ ಇಲ್ಲದ ಭೂಮಿಯಲ್ಲಿ, ಕೊರತೆ ಇಲ್ಲದ ಮನೆಯಲ್ಲಿ, ಕೊರತೆ ಇಲ್ಲದಂತ ಸ್ಥಳದಲ್ಲಿ ದೇವರು ನೀಡ್ತಾನೆ, ಆಶೀರ್ವಾದಗಳನ್ನು ಮಾಡ್ತಾನೆ. ನಂಬು, ವಿಶ್ವಾಸ ಇಡು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಎಲ್ಲರ ಜೀವಿತದಲ್ಲಿ ಕೊರತೆ ಇಲ್ಲದಂತೆ ಆಶೀರ್ವಾದ ಮಾಡು. ದುಃಖ, ಸಮಸ್ಯೆ ಎಲ್ಲವುಗಳನ್ನು ನೀಗಿಸು. ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಯೇಸು ನಾಮದಲ್ಲಿ ಅವರ ಜೀವಿತದಲ್ಲಿ ಇವತ್ತು ಶುಭ ಕೃಪೆ ಉಂಟು ಮಾಡು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಆಮೇನ್. ಒಂದು 5 ಜನಕ್ಕಾದ್ರೂ ಇದು ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ರೆ ನಾವು ಬಹಳ ಸಂತೋಷ ಪಡುತ್ತೇವೆ. ನಾವು ನಿಮ್ಮಿಂದ ಏನು ಆಶಿಸಲ್ಲ. ನಾವು ನಿಮಗೋಸ್ಕರ ಪ್ರತಿ ದಿನ ಪ್ರಾರ್ಥನೆ ಮಾಡ್ತಾ ಇದೀವಿ, ಸಬ್ಸ್ಕ್ರೈಬರ್ಗಳಿಗೋಸ್ಕರ. ದಯವಿಟ್ಟು ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀವಿ. ಏನಾದರೂ ಸಮಸ್ಯೆಗಳಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸ್ರಿ. ನಿಮ್ಗಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ಈ ದಿನ ವಾಕ್ಯಗಳನ್ನು ನೋಡುತ್ತಾ ಇರುವಂತವ್ರಿಗೆ ಹೇಳ್ತಾ ಇದ್ದೇನೆ, ಅನೇಕ ವಾಕ್ಯಗಳು, ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಇದೆ. ತೆಗೆದು ಆ ವಾಕ್ಯಗಳನ್ನ ನಾವು ನೋಡ್ರಿ, ಧ್ಯಾನಿಸ್ರಿ, ಪ್ರಾರ್ಥಿಸ್ರಿ. ನಿಮ್ ಜೀವಿತ ಬದಲಾವಣೆ ಹೊಂದಿಕೊಳ್ಳಲಿ. ಗಾಡ್ ಬ್ಲೆಸ್ ಯು. ಆಮೆನ್. ಆಮೆನ್.